ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಯೋಧ್ಯೆಯ ಹುಂಡಿಯ ದುಡ್ಡು ಕಳುವಾಗಿದ್ದಾಗಿದ್ದು, ಕನ್ನ ಹಾಕಿದ್ದು ಎಲ್ಲ ರಾಜಕೀಯ ಪಕ್ಷಗಳು ನೇರವಾಗಿ ದಾಳಿಯನ್ನು ಮಾಡ್ತಾ ಇರೋದು ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿ ಮೇಲೆ. ಆತ ಚಂಪತ್ರಾಯನೂ ಅಲ್ಲ, ಅನಿಲ್ ಮಿಶ್ರಾನೂ ಅಲ್ಲ, ಯಾರೂ ಅಲ್ಲ, ನೇರವಾಗಿ ಯೋಗಿ ಆದಿತ್ಯನಾಥ್ ಮೇಲೆ. ಯೋಗಿ ಆದಿತ್ಯನಾಥ್ ಅವರು ಎಂಥ ದೊಡ್ಡದಾದಂಥ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಹಿಂದೂ ಧರ್ಮದ ಭಾಳ ದೊಡ್ಡದಾದಂಥ ಪ್ರಾಕಾರ ಅಂಥ ಅಯೋಧ್ಯೆಯಲ್ಲಿ ಹಿಂಗಾಗಿ ಹೋಗಿದೆ. ಹಿಂದೂಗಳ ಘನತೆ ಏನಾಗಿ ಹೋಯಿತು, ನಂಬಿಕೆ, ಭಕ್ತರ ನಂಬಿಕೆಯ ವಿಚಾರ ಇದು, ಅವರ ಶ್ರದ್ಧೆಗೆ ಭಾಳ ದೊಡ್ಡ ಕಳಂಕ ಆಗಿದೆ. ಹಿಂಗೆ ಎಲ್ಲರೂ ಭಾಷಣ ಮಾಡ್ತಾ ಇದ್ದಾರೆ, ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ, ಹೇಳಿಕೆ ಕೊಡ್ತಾ ಇದ್ದಾರೆ, ಸಾರ್ವಜನಿಕ ಸಭೆ ಮಾಡ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಹೇಳಲಿಕ್ಕೆ 100 ಜನ ಇದ್ದಾರೆ. ಈಗ ಸದ್ಯಕ್ಕೆ ಇದನ್ನು ಹೇಗೆ ಬಳಸಿಕೊಳ್ಳಲಾಗತ್ತೆ, ಅದಕ್ಕೆ ಯೋಗಿ ಆದಿತ್ಯನಾಥ್ ಯಾವ ರೀತಿಯ ಕೌಂಟರ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಆರೋಪ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದ್ರ ಬಗ್ಗೆ ನಾವು ದೊಡ್ಡ ಮಟ್ಟದ ಚರ್ಚೆಯನ್ನೇ ಮಾಡಬೇಕಾಗಿಲ್ಲ. ಆದರೆ ಈ ಆರೋಪದ ರೆಪರ್ಕೇಷನ್ ಇದೆಯಲ್ಲ, ರಾಜಕೀಯ ಲಾಭ ಇದೆಯಲ್ಲ, ಅದರ ಬಗ್ಗೆ ಮಾತಾಡಬೇಕು. ಏಕೆಂದರೆ ನಾವು ಒಂದು ಸುದ್ದಿಯನ್ನು ಸುದ್ದಿಯಾಗಿ ನೋಡೋದಲ್ಲ. ಸುದ್ದಿ ನೋಡಲಿಕ್ಕೆ ಪತ್ರಿಕೆಗಳಿದ್ದಾವೆ, ಟಿ ವಿ ಚಾನಲ್ಗಳಿದ್ದಾವೆ, ಹೇಳ್ತಾರೆ. ನಾವು ಅದನ್ನು ಅನಲೈಸ್ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು, ವಿವೇಚನೆಯಿಂದ ಅದ್ರ ಬಗ್ಗೆ ಏನಿದರ ಮುಂದಿನ ದಿನಗಳಲ್ಲಿ ಹಿಂದೂಗಳಿಗೆ ಯಾವ ರೀತಿ ಅಪಚಾರ ಆಗ್ಬೋದು ಅನ್ನೋದು ಆಲೋಚನೆ ಮಾಡಬೇಕು. ಮೊದಲನೇದಾಗಿ ಟಗ್ ಆಫ್ ವಾರ್ ಮೇನ್ ಇರೋದು ಯಾರಿಗೆ? ಅಖಿಲೇಶ್ ಯಾದವ್ಗೆ. ಯಾಕೆಂದರೆ 2027 ಜನವರಿ ಫೆಬ್ರವರಿ ಚುನಾವಣೆ. ಆತನ ಎಕ್ಸಿಸ್ಟೆನ್ಸ್ನ ಪ್ರಶ್ನೆ, ಅಸ್ತಿತ್ವಕ್ಕಿರುವ ದೊಡ್ಡ ಸವಾಲು. ಆತ ಬ್ರಹ್ಮನಿರಸನಗೊಂಡಿದ್ದಾನೆ. ಯಾಕೆ ಬ್ರಹ್ಮನಿರಸನಗೊಂಡಿದ್ದಾನೆ? ಯಾಕೆಂದರೆ ಬಿಹಾರದಲ್ಲಿ ಈತನ ಕಾಂಬಿನೇಷನ್ ಇದೆಯಲ್ಲ, MY ಕಾಂಬಿನೇಷನ್, ಮುಸ್ಲಿಂ ಮತ್ತು ಯಾದವ್ ಅನ್ನುವಂಥ ಕಾಂಬಿನೇಷನ್ ಅದಲ್ಲ, ಆ ಯಾದವ್ ಕಾಂಬಿನೇಷನ್ ಫೇಲ್ ಆಗಿದೆ ಅಲ್ಲಿ. ಯಾವ ಉತ್ತರ ಪ್ರದೇಶದಲ್ಲಿ 14% ಯಾದವರಿದ್ದಾರೋ ಅಂಥ ಯಾದವರು ಬಿಹಾರದಲ್ಲಿ 24% ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಹೇಗೆ ಮುಸಲ್ಮಾನರಿದ್ದಾರೋ 10%, ಹಾಗೆ ಅಲ್ಲಿ 13% ಇದ್ದಾರೆ. ಹಾಗೆಲ್ಲ ಇದ್ದೂ ಕೂಡ ತೇಜಸ್ವಿ ಯಾದವ್ ಕೇವಲ 25 ಸೀಟುಗಳಿಗೆ ತೃಪ್ತಿಪಟ್ಟುಕೊಳ್ಳಬೇಕಾದಂಥ ಹೀನಾಯ ಸೋಲನ್ನು ಕಾಣಬೇಕಾದ ಅನಿವಾರ್ಯತೆ ಬಂತು. ಇದರಿಂದ ಸಂಪೂರ್ಣವಾಗಿ ವಿಚಲಿತಗೊಂಡವರು, ದಿಗ್ಭ್ರಮೆಗೊಂಡವರು, ಹತಾಶಗೊಂಡವರು ಅಖಿಲೇಶ್ ಯಾದವ್. ಇದೊಂದು ಗಾಯದ ಮೇಲೆ ಬರೆ ಎಳೆದದ್ದು ಯಾವಾಗ? ಪಶ್ಚಿಮ ಬಂಗಾಳದ ಚುನಾವಣೆ ಆದಾಗ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಮಮತಾ ಬೇಗಮ್ನ ಯಾರೂ ಹೆದರ್ಸೋಕ್ಕೆ ಸಾಧ್ಯ ಇಲ್ಲ. ಆಕೆಗಿರುವ ವೋಟ್ ಬ್ಯಾಂಕು, ಆಕೆಗಿರುವ ಲೆಕ್ಕಾಚಾರ, ಆಕೆ ಮಾಡುವಂಥ ರಾಜಕೀಯ, ಆಕೆ ಮಾಡುವ ಚುನಾವಣೆಯನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಹಿಂದೊಂದು ಸಲ ಮಾಡಿ ಲಗಾಟಿ ಹೊಡೆದಿದ್ದಾರೆ ನರೇಂದ್ರ ಮೋದಿ, ಅಮಿತ್ ಶಾ ಅಂತ. ಅಖಿಲೇಶ್ ಯಾದವ್ಗೆ ಭಾಳ ದೊಡ್ಡ ಮಟ್ಟದ ಆತ್ಮವಿಶ್ವಾಸ ಇತ್ತು. ಗೆದ್ದೇ ಗೆಲ್ತಾರ ಅಲ್ಲಿ ಮಮತಾ ಬೇಗಮ್ TMC. ನರೇಂದ್ರ ಮೋದಿಗೆ ದೊಡ್ಡ ಮಟ್ಟದ ಅವಮಾನ ಆಗತ್ತೆ. ಯಾಕೆಂದರೆ ಹಿಂದೊಂದು ಸಲ ಆಗಿದೆ 2021ರಲ್ಲಿ. ದೀದಿ ಓ ದೀದಿ ಅಂತಿದ್ರು ನರೇಂದ್ರ ಮೋದಿ. 16 ರ್ಯಾಲಿಗಳನ್ನು ಮಾಡಿದರು. ಥೇಟ್ ರವೀಂದ್ರನಾಥ್ ಟ್ಯಾಗೋರ್ ಥರ ಕೂದಲನ್ನು ಬಿಟ್ಟಿದ್ರು. ಯಾವ ರೀತಿಯ ಸ್ಟ್ರಾಟಜಿ ಮಾಡಲಾಗಿತ್ತು ಅಂದರೆ ಸೋಲಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿತ್ತು. ಆದರೆ 3 ಸ್ಥಾನದಿಂದ 77 ಸ್ಥಾನಕ್ಕೆ ಇಂಪ್ರೂವ್ಮೆಂಟ್ ಆಯಿತು, ಬಡ್ತಿ ಸಿಗ್ತೇವಿನ ಸರ್ಕಾರವನ್ನು ಕೆಡವಲಿಕ್ಕಾಗಲೇ ಇಲ್ಲ. ಆ ಧೈರ್ಯದ ಮೇಲೆ ಅಖಿಲೇಶ್ ಯಾದವ್ ಕುಣಿದಾಡ್ತಾಯಿದ್ರು. ಯಾವಾಗ ಅಲ್ಲಿ ಸೋತ್ ಹೋದರು, ಈಗ ಅವರಿಗೆ ಆಲೋಚನೆ ಶುರುವಾಯಿತು. ಏನಂತ? ಮುಸ್ಲಿಂ ವೋಟ್ ಬ್ಯಾಂಕ್, ಇದರ ಮುಂದಿನ ಕತೆ ಏನು? ಯಾಕೆಂದರೆ ಈ ದೇಶದಲ್ಲಿ 85% ಹಿಂದೂಗಳಿದ್ದಾರೆ, 5% ಬಿಟ್ಬಿಡಿ 80% ಇದ್ದಾರೆ. 80%ಅಲ್ಲಿ ಅರ್ಧದಷ್ಟು ಜನ BJP ವೋಟ್ ಹಾಕಲಿಲ್ಲ ಅಂದ್ರೂ ಹಿಂದುತ್ವದ ಆಧಾರದ ಮೇಲೆ, ಇನ್ನು ಅರ್ಧಕ್ಕರ್ಧದಷ್ಟು ಹಾಕಿದರೂ ಕೂಡ 40% ವೋಟ್ಗಳು ಯಾವ ಪಕ್ಷ ಭಾರತೀಯ ಜನತಾ ಪಾರ್ಟಿದು ಅದಕ್ಕೆ ಲಭ್ಯ ಆಗುತ್ತೆ. 50% ಹಾಕೋದೇ ಬೇಡ, ಕೇವಲ 50% ಹಾಕಿದರೆ 40% ಇಲ್ಲ, 40%ನಷ್ಟು ವೋಟುಗಳು, ಹಿಂದೂಗಳ ವೋಟುಗಳು ಬರ್ತವೆ. ಗೆಲ್ಲಕ್ಕೆ ಎಷ್ಟು ಪರ್ಸೆಂಟ್ ಬೇಕು ಸ್ವಾಮಿ? 32ರಿಂದ 34% ಯಾರು ಗೆಲ್ತಾರೋ, ಮತಗಳನ್ನು ಪಡಿತಾರೋ ಅವರೇ ಅಧಿಕಾರವನ್ನು ಹಿಡಿತಾರೆ. ಇನ್ನು ಮುಸಲ್ಮಾನ ವೋಟ್ ಬ್ಯಾಂಕ್, ಇವರೆಲ್ಲ ಅಂದ್ಕೊಂಡದ್ದೇನು? ಮುಸಲ್ಮಾನ ವೋಟ್ ಬ್ಯಾಂಕು 15%ಇಂದ ಸ್ಟಾರ್ಟ್ ಆಗುತ್ತೆ, ಅದು 20-25ವರೆಗೂ ಎಳ್ಕೊಂಡು ಹೋಗುತ್ತೆ. ಅದಾದಮೇಲೆ ಸ್ವಲ್ಪ ಒಗ್ಗರಣೆಗೆ ಹಿಂದೂಗಳ ಓಟು ಬಿದ್ದುಬಿಟ್ರೆ ಅಧಿಕಾರ ಅವ್ರದ್ದೇ. ಯಾಕೆಂದರೆ ಬೇಸ್ ಓಟ್ ಇದೆಯಲ್ಲ ಮುಸಲ್ಮಾನರದು, ಆ ಬೇಸ್ ಓಟ್ನಿಂದ ಗೆಲ್ಲುವುದು ಸುಲಭ. ಹಿಂದೂಗಳದ್ದು ಹಂಗಲ್ಲ, 1ರಿಂದ ಶುರು ಆಗಬೇಕು, ಇವ್ರದಿಂದ 15ರಿಂದ ಶುರು ಆಗುತ್ತೆ, 15-20ರಿಂದ. ಈ ನಂಬಿಕೆಯಲ್ಲಿ ಇಷ್ಟು
ಇಷ್ಟು ವರ್ಷ ಎಲ್ಲ ರಾಜಕೀಯ ಪಕ್ಷಗಳು ಕೆಲಸ ಮಾಡಿದವು. ಈ ಬಾರಿ ಪಶ್ಚಿಮ ಬಂಗಾಳದ ಚುನಾವಣೆ, ಬಿಹಾರದ ಚುನಾವಣೆ ಯಾವ ಪಾಠವನ್ನು ಕಲಿಸ್ತು ಅಂದರೆ, ನಿಮ್ಮ 15-20% ಹಿಂದೂಗಳು ಒಗ್ಗಟ್ಟಾದಾಗ ನೋಟಾ ಓಟಿಗೂ ಸರಿಯಾಗೋದಿಲ್ಲ, ಮೂಲೆ ಗುಂಪಾಗ್ತೀರಿ ನೀವು ಅಂತ ಹಿಂದೂಗಳು ಹೇಳಿಬಿಟ್ರು. ಇದು ಹಿಂದೂ ಶಕೆಯ ಪ್ರಾರಂಭ. ಬಿಹಾರದ ಚುನಾವಣೆ ಮತ್ತು ಪಶ್ಚಿಮ ಬಂಗಾಳದ ಚುನಾವಣೆ ಹೊಸ ಪರ್ವದ ಪ್ರಾರಂಭ, ಇದು ಶ್ರೀಕಾರ. ಇದು ಅಖಿಲೇಶ್ ಯಾದವ್ ಗೊತ್ತಾಗ್ಬಿಟ್ಟಿದೆ. ಹಾಗಾದರೆ ಏನು ಮಾಡಬೇಕೀಗ? ಹಿಂದೂಗಳನ್ನು ವಿರುದ್ಧ ಹಾಕ್ಕೊಳ್ಳಿಕ್ಕಾಗಲ್ಲ, ಆದರೆ ಹಿಂದುತ್ವದ ಪ್ರಖರವಾದಂಥ ವ್ಯಕ್ತಿಗೆ ಮೇಲೆ ಕಳಂಕ ಹಾಕಿಬಿಟ್ರೆ ಹಿಂದೂಗಳು ಅವ್ರ ಬಗ್ಗೆ ಅಪನಂಬಿಕೆಯನ್ನು ಮಾಡ್ತಾರೆ. ಏನ್ರಿ ಯೋಗಿ ಆದಿತ್ಯನಾಥ್ ಅವರೇ ಅವ್ರದ್ದೇ ದೇವಸ್ಥಾನದಲ್ಲಿ ಈ ರೀತಿ ಹಗರಣ ಆಗತ್ತೆ ಅಂತಂದರೆ ಹೆಂಗಿದು ಅಂತ ಜನರ ಮನಸ್ಸಿನಲ್ಲಿ ಒಂದು ಸಂದೇಹ, ಒಂದು ಗೊಂದಲ, ಒಂದು ಸಂಶಯ, ಒಂದು ಅನುಮಾನವನ್ನು ಬಿತ್ತುಬಿಡೋದು. ಜೊತೆಗೆ ಯಾವ ಕೆಚ್ಚದೆಯಿಂದ ಓಡಾಡ್ತಾ ಇದ್ರಲ್ಲ ಯೋಗಿ ಆದಿತ್ಯನಾಥ್ ಅವರು ಪರಾಕ್ರಮಿಯವರು. ಎಂಥ ಪರಾಕ್ರಮಿ ಅಂದರೆ ಸಂತ, ಆದರೆ ಪ್ರಖರವಾದ ಸಂತ. ಅವರ ಹೋರಾಟದ ದಿಕ್ಕು, ಅವರ ಮಾತಿನ ಶೈಲಿ ಯಾವುದೂ ಕೂಡ ಡಿಫೆನ್ಸಿವ್ ಆಗಿರೋದಿಲ್ಲ. ಅವರೇನಿದ್ರು ಅಫೆನ್ಸಿವೇ. ಆದರೆ ಈಗ ಸಿಗಾಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ಅವರ ಮಹತ್ವಾಕಾಂಕ್ಷೆ ಯೋಜನೆ, ಅವರ ಮನಸ್ಸಿಗೆ ತುಂಬ ಹತ್ತಿರವಾದಂಥ ರಾಮನ ದೇಗುಲ ಇದೆಯಲ್ಲ, ಅದರ ಮೇಲೆಯೇ ಕಳಂಕ ಬಂದುಬಿಟ್ಟಿದೆ. ಅಲ್ಲಿಯೇ ಕಳ್ಳತನ ಆಗೋಗಿದೆ, ಅಲ್ಲಿಯೇ ತಲೆ ಎತ್ತಲಾರದಂಥ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲವೂ ಅಸಮರ್ಪಕವಾಗಿದೆ, ಎಲ್ಲವೂ ಗೊಂದಲಮಯವಾಗಿದೆ. ಸ್ವಲ್ಪ ಮೊತ್ತವಲ್ಲ, ಕೋಟ್ಯಾಂತರ ರೂಪಾಯಿಗಳು ಈ ರೀತಿ ಲೂಟಿಯಾಗಿದೆ ದೇವಸ್ಥಾನದಲ್ಲಿ. ಇದಕ್ಕಿಂತ ದೊಡ್ಡ ಅವಕಾಶ ಅಖಿಲೇಶ್ ಯಾದವ್ಗೆ ಜೀವನದಲ್ಲಿ ಎಲ್ಲಿ ಸಿಗತ್ತೆ ಹೇಳಿ? ಈಗ ಆತ ಏನು ಮಾಡಬೇಕು? ಒಂದು, ಹಿಂದೂಗಳ ಮನಸ್ಸಿನಲ್ಲಿ ಸಂಶಯವನ್ನು ಬಿತ್ತಬೇಕು. ಎರಡನೇ, ತಾನು ಹಿಂದೂಗಳ ಪರವಾಗಿದ್ದೀನಿ ಅಂತ ಹೇಳಬೇಕು. ಈಗ ಆ ಕೆಲಸವನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ? ಆತ ಇಟಾವಾದಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ಕೇದಾರನಾಥ ದೇವಸ್ಥಾನ. ನೋಡಿ ಹೆಂಗಿದೆ, ಎಂಥ ವಿಚಿತ್ರ ಅಂದರೆ, ಈ ಮನುಷ್ಯ ಮತ್ತು ಈತನ ತಂದೆ ಮುಗ್ಧವಾದಂಥ ಅಮಾಯಕ ಕರಸೇವಕರನ್ನು ನಿಷ್ಕಾರಣವಾಗಿ ಗುಂಡು ಹೊಡೆಸ್ಕೊಂಡ್ರು. ನಿಷ್ಕಾರಣ, ಅವರೇನು ನ್ಯಾಯನ ಮಾಡಿರಲಿಲ್ಲ. ಸುಮ್ಮನೆ ರಸ್ತೆನಲ್ಲಿ ಹೋಗ್ತಾ ಇರೋರು ಬೆಳಗಿನ ಹೊತ್ತಲ್ಲಿ ಅಯೋಧ್ಯೆಯಲ್ಲಿ. ಢಾಂಚಾ ಬೀಳುವಾಗ ಹೊಡೆದದ್ದಲ್ಲ, ಬಾಬ್ರಿ ಮಸೀದಿ ಕೆಡವುವಾಗ ಗುಂಡು ಹೊಡೆದದ್ದಲ್ಲ. ಇದು ಅದಾದ ಮಾರನೇ ದಿವಸ ಬೆಳಗ್ಗೆ 9ಕ್ಕೆ ಕಾರಣವೇ ಇಲ್ಲದೆ ಗುಂಡು ಹೊಡೆದದ್ದು. ಸರಯೂ ನದಿಯಲ್ಲಿ ರಕ್ತದ ಕಾಲುವೆಯನ್ನು ಹರಿಸಿದ ಇವ್ರ ತಂದೆ. ಈತ ಅದರ ಮುಂದುವರೆದ ಆವೃತ್ತಿ ಈತ. ಆಯಿತಾ? ಈ ರೀತಿ ಹಿನ್ನೆಲೆ ಇರುವಂಥ ಈತ ಹಿಂದೂಗಳನ್ನು ಲೆಕ್ಕಕ್ಕೆ ಹಿಡಿಲಾರದೆ ಮುಸಲ್ಮಾನರ ಓಲೈಕೆಗಾಗಿ ಇದನ್ನೆಲ್ಲ ಮಾಡ್ಕೊಂಬಂದರು. ಆಯಿತಾ? ಮುಸಲ್ಮಾನರು ಇವರು ಪರವಾಗಿ ನಿಲ್ಲಿಲ್ಲ. ಕಳೆದ ಚುನಾವಣೆಯಲ್ಲಿ, ಅದರ ಹಿಂದಿನ ಚುನಾವಣೆಯಲ್ಲಿ ಓಟ್ಗಳು ಡಿವೈಡ್ ಆಗಿಬಿಟ್ರು. ಅದು ಭಯ ಶುರು ಆಗೋಯಿತು. ಇನ್ನು ಹಿಂದೂಗಳನ್ನ ಹತ್ತಿರ ತಗೋಬೇಕು ಅಂತಂದರೆ ರಾಮ ಮಂದಿರಕ್ಕೆ ಹೋಗ್ಬೇಕು. ರಾಮ ಮಂದಿರಕ್ಕೆ ಹೋಗೋಕ್ಕಾಗಲ್ಲ, ಯೋಗಿ ಆದಿತ್ಯನಾಥ್ಗೆ ಲಾಭ ಆಗುತ್ತೆ. ಅದಕ್ಕೆ ಏನು ಮಾಡಿದರು ಅಂದರೆ, ಇಟಾವಾದಲ್ಲಿ ಒಂದು ದೇವಸ್ಥಾನ, ಕೇದಾರನಾಥ್ ದೇವಸ್ಥಾನ. ಜೊತೆಗೆ ಮಹಾಕುಂಭ ನಡೆಯುವಾಗ ಬೆಳಗ್ಗೆ ಎದ್ರೂ ಒಂದು ಉಲ್ಟಾ ಸ್ಟೇಟ್ಮೆಂಟ್ಗಳು. ಏನಂತ? ಆ ನೀರೇ ಮಲಿನಗೊಂಡುಬಿಟ್ಟಿದೆ, ಆ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ಬರುತ್ತಂತೆ ಅಂತ ಒಂದು ಸಲ. ಎರಡನೇದು, ಎಲ್ಲ ಟ್ರೈನ್ಗಳು ಪ್ರಯಾಗರಾಜಿಗೆ ಬರುವಂಥ ಟ್ರೈನ್ಗಳೆಲ್ಲ ಖಾಲಿ ಇದ್ದಾವೆ, ಈ ಸಲ ಫೇಲ್ಯೂರು ಅಂತ ಒಂದು ಸಲ. ಮೂರನೇದ್ದು, ಯಾವುದೇ ರೀತಿಯ ಭದ್ರತೆ ವ್ಯವಸ್ಥೆ ಇಲ್ಲ. ನೋಡಿ ಯಾವ ರೀತಿ ಸ್ಟ್ಯಾಂಪೀಡ್ ಆಗಿದೆ, ಕಾಲು ತುಳಿತಕ್ಕೆ 100 ಜನ ಅಮಾಯಕರು ಸತ್ತು ಹೋಗಿದ್ದಾರೆ. ಯಾವ ರೀತಿಯ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ ಯೋಗಿ ಆದಿತ್ಯನಾಥ್. ಅಂದರೆ ಪ್ರತಿ ದಿವಸ ಸರ್ಕಾರವನ್ನು ದೂರುವುದು ಮತ್ತು ಹಿಂದೂ ಮಹೋತ್ಸವದ ಬಗ್ಗೆ ಒಳಗಡೆ ತನ್ನೊಳಗಿರುವಂಥ ಅಸೂಯೆ, ದ್ವೇಷ, ರೋಷ ಅದೆಲ್ಲ ವಾಂತಿ ಮಾಡಿಕೊಳ್ಳೋದು ಈತನ ಪ್ರಕ್ರಿಯೆ. ಈಗ ಹಿಂದೂಗಳನ್ನು ಓಲೈಸಬೇಕು ಅಂತ ಈತ ಕೇದಾರನಾಥ್ ದೇವಸ್ಥಾನದ ಕತೆ ಹೇಳ್ತಾ ಇದ್ದಾರೆ ನಿನ್ನೆ. ಈಗ ಆತ ಹೇಳ್ತಾರೆ, ನಾನು ರಾಮ ಮಂದಿರಕ್ಕೆ ಬರ್ತೀನಿ. ನೋಡಿ ಹೆಂಗಿದೆ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ನಮ್ಮ ಆದಿ ದೇವಸ್ಥಾನ ಇದು, ನಾವಿದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಟಾವಾದಲ್ಲಿರುವಂಥ ಕೇದಾರನಾಥ ದೇವಸ್ಥಾನದ ಲೋಕಾರ್ಪಣೆ ಆದ ಮೇಲೆ, ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ನಾನು ಅಯೋಧ್ಯೆಗೆ ಬರ್ತೀನಿ. ಅಯೋಧ್ಯೆ ನಮ್ಮ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ. ಈತ ಯಾದವ ಅಂತ ಹೇಳ್ಕೊತಾರೆ. ಕೃಷ್ಣ ನಮ್ಮ ಸಂತತಿಯವನೇ ಅಂತ ಯಾದವರೆಲ್ಲ ಭಾವಿಸ್ತಾರೆ. ತಮ್ಮ ಜೊತೆ ಅವ್ರನ್ನ ಕನೆಕ್ಟ್ ಮಾಡ್ಕೋತಾರೆ ಕೃಷ್ಣನ ಬಗ್ಗೆ. ಮಥುರೆಯಲ್ಲಿ ದೇವಸ್ಥಾನ ಆಗಲಾರದ ಹಾಗೆ ಮುಸಲ್ಮಾನರು ಓಲೈಸ್ಕೊಂಡು ಓಡಾಡಿದ್ದೆ ಇವರಪ್ಪ ಮತ್ತು ಇವನು. ಇದು ಎಲ್ಲ ಜನರಿಗೂ ಗೊತ್ತಿದೆ ಉತ್ತರ ಪ್ರದೇಶದಲ್ಲಿ. ಇವತ್ತು ಹಿಂದುತ್ವ ಇಷ್ಟು ಪ್ರಖರವಾಗಲಿಕ್ಕೆ, ಇಂಥ ದೊಡ್ಡದಾದಂಥ ದೇಗುಲ ಆಗಲಿಕ್ಕೆ, ಇವತ್ತೊಂದು ಹಿಂದೂ ಕಾರಿಡಾರ್ ಆಗಲಿಕ್ಕೆ ಯೋಗಿ ಆದಿತ್ಯನಾಥ್ ಕಾರಣ. ಕಾಶಿ ಮತ್ತು ಅಯೋಧ್ಯ ಜೊತೆಗೆ ಪ್ರಯಾಗರಾಜ್
ಇಷ್ಟು ಯಶಸ್ವಿಗೆ ಮಹೋತ್ಸವಕ್ಕೆ ಕಾರಣೀಭೂತನೇ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅಂತ ಅಲ್ಲಿ ಜನರಿಗೆ ಗೊತ್ತಿದೆ. ಆದರೆ ಈತ ನಿನ್ನೆಯಿಂದ ಶುರು ಮಾಡಿದ್ದಾರೆ, SIT ತನಿಖೆ ಆಗಬೇಕು, ವಾರದಲ್ಲಿ 3 ದಿವಸ ಯೋಗಿ ಆದಿತ್ಯನಾಥ್ ಯಾಕೆ ಬರ್ತಾ ಇದ್ರು ಅಯೋಧ್ಯೆಗೆ, ಇದರ ಕುರಿತು ತನಿಖೆ ಆಗಬೇಕು. ಅಂದರೆ ಯೋಗಿ ಆದಿತ್ಯನಾಥ್ ಈ ಇಡೀ ಹಗರಣದಲ್ಲಿ ಪಾಲುದಾರರಾಗಿದ್ದಾರೆ. ನಿಮ್ಗೆ ಈಗಾಗಲೇ ಹೇಳಿದೆ ನಾನು, ಮೊದಲನೇದಾಗಿ ಸರ್ಕಾರಕ್ಕೂ ಈ ನ್ಯಾಸ್ ಅಂತ ಏನು ಮಾಡಿದ್ರಲ್ಲ, ಟ್ರಸ್ಟ್ ಅಂತ, ತೀರ್ಥ ಕ್ಷೇತ್ರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ, ಅದಕ್ಕೂ ಸರ್ಕಾರಕ್ಕೂ ಸಂಬಂಧವೇ ಇಲ್ಲ. ಮೊದಲಿಂದ ತೀರ್ಮಾನ ಮಾಡಿದ್ದದು ಸರ್ಕಾರದ, ಇದು ಬೇಕಾಗಿಲ್ಲ ಇದ್ರ ಮೇಲೆ ಅಂತ, ಪ್ರತ್ಯೇಕವಾಗಿರಲಿ, ಎಲ್ಲ ವಹಿವಾಟನ್ನು ಪ್ರತ್ಯೇಕವಾಗಿ ಆಡಳಿತ ಮಂಡಳಿ ನೋಡ್ಕೊಳ್ಳಿ, ಅದನ್ನ ಬೆಳೆಸ್ತಾ ಹೋಗಲಿ, ಹಿಂದೂ ಧರ್ಮವನ್ನು ಬೆಳೆಸುವ ಕಾರ್ಯಕ್ರಮ, ಕಾರಿಡಾರ್, ಹಿಂದೂ ಕಾರಿಡಾರ್ ಮಾಡೋಣ ಅಂತ ಮಾಡಿದ್ದದು. ಆದರೆ ಈತ ಸರ್ಕಾರದ ಮುಖ್ಯಮಂತ್ರಿಯೇ ಪ್ರತಿ ದಿವಸ ಅಲ್ಲಿ ಹೋಗ್ತಾ ಇದ್ದಾರೆ, ಅಂದರೆ ಅಲ್ಲೇನೋ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಅಂದರೆ ಈ ಮನುಷ್ಯನಿಗೆ ಹೇಗಾದರೂ ಮಾಡಿ ಇವ್ರು ಸಿಕ್ಕಾಕ್ಸ್ಬೇಕು ಅಂತ. ಯೋಗಿ ಆದಿತ್ಯನಾಥ್ ಏನು ಮಾಡಿದ್ರು, ಅದಕ್ಕೆ ಯೋಗಿ ಆದಿತ್ಯನಾಥ್ ಕೌಂಟ್ರ್ ಕೊಟ್ಟರು. ಅವರು ಡಿಫೆನ್ಸಿವ್ ಬರ್ತಾರೆ ಅಂತ ಇವ್ರು ತಿಳ್ಕೊಂಡಿದ್ರು. ಅವ್ರು ಏನು ಮಾಡಿದರು ಗೊತ್ತಾ, ಅವರು ತಕ್ಷಣದಲ್ಲಿ ಹೇಳಿದರು ಏನಂತಂದರೆ, ಮೊದಲು ನೀನು ಮತ್ತು ನಿಮ್ಮಪ್ಪ ಅಯೋಧ್ಯೆಯ ಬಗ್ಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಸರಯೂ ನದಿಯಲ್ಲಿ ರಕ್ತವನ್ನು ಹರಿಸಿದವರು ನೀವು, ಅಮಾಯಕರನ್ನು ಗುಂಡು ಹೊಡೆದು ಸಾಯಿಸಿದವರು ನೀವು. ಹೀಗಿರುವಾಗ ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯ ಹಕ್ಕಿಲ್ಲ. ಅಖಿಲೇಶ್ ಯಾದವ್ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಏನಂತ, ಅಯೋಧ್ಯೆಯಿಂದ ಗೋರಖ್ಪುರಕ್ಕೆ, ಲಖನೌದಿಂದ ಗೋರಖ್ಪುರಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ ಹೇಳಬೇಕು ಯೋಗಿ ಆದಿತ್ಯನಾಥ್ ಅವರು, ಅಂದರೆ ನಿಮ್ಮನ್ನು ವಾಪಸ್ ಕಳಿಸ್ತೀವಿ ಅಂತ. ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ಬಂದಿರೋದು ಗೋರಖ್ಪುರದಿಂದ, ಆವಾಸ ಲಖನೌನಲ್ಲಿ, ನನ್ನ ಆರಾಧ್ಯ ದೈವ ಇರೋದು ಅಯೋಧ್ಯೆಯಲ್ಲಿ ಮತ್ತು ಕಾಶಿಯಲ್ಲಿ, ಮುಂದೆ ಮಥುರಾಗಿ ಬರ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂದರು. ಯೋಗಿ ಆದಿತ್ಯನಾಥ್ ಅವ್ರನ್ನ ಘೇರವ್ ಹಾಕೋದು ಅಷ್ಟು ಸುಲಭ ಅಲ್ಲ. ಆದರೆ ಅಖಿಲೇಶ್ ಯಾದವ್ ನಿರಂತರವಾದ ಪ್ರಯತ್ನದಲ್ಲಿ ಇದ್ದಾರೆ. ಒಂದು ಕಡೆ ಮುಸಲ್ಮಾನರು ಓಲೈಕೆ ಮಾಡಬೇಕು ಅಂತ ಇದ್ದಾರೆ, ಅದರ ಬಗ್ಗೆ ಸಂದಿಗ್ಧತೆ ಇದೆ, ಏಕೆಂದರೆ ವೋಟ್ ಬ್ಯಾಂಕ್ ಇಲ್ಲ. ಹಿಂದೂ ವೋಟ್ ಬ್ಯಾಂಕ್ ಇದೆ, ಹಿಂದೂ ವೋಟ್ ಬ್ಯಾಂಕ್ ಇವ್ರನ್ನ ನಂಬೋದಿಲ್ಲ, ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.